ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಪಟ್ಟಣದಲ್ಲಿದೆ. ಇದು ಗೋದಾವರಿ ನದಿಯ ತೀರದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಡಿಯಲ್ಲಿ ನೆಲೆಗೊಂಡಿರುವ ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ಶಿವಾಲಯವಾಗಿದೆ. ತ್ರಯಂಬಕ ಎಂದರೆ 3 ಕಣ್ಣುಗಳನ್ನು ಹೊಂದಿದವನು ಎಂಬ ಅರ್ಥವಿದ್ದು ಭಗವಾನ್ ಶಿವನ ತ್ರಿನೇತ್ರ ಸ್ವರೂಪವನ್ನು ಸೂಚಿಸುತ್ತದೆ. ಪೌರಾಣಿಕ ಮಹತ್ವ, ಶಿವಪುರಾಣ, ಲಿಂಗಪುರಾಣ ಹಾಗೂ ಸ್ಕಂದಪುರಾಣಗಳಲ್ಲಿ ತ್ರಯಂಬಕೇಶ್ವರದ ಕತೆ ವಿಸ್ತಾರವಾಗಿ ಬಂದಿದೆ. ಪ್ರಸಿದ್ಧ ಗೌತಮ ಋಷಿಗಳ ಆಶ್ರಮ ಇಲ್ಲಿಯೇ ಇತ್ತು. ಒಮ್ಮೆ ದೀರ್ಘ ಬರಗಾಲದಲ್ಲಿ ಗೌತಮ ಮುನಿಗಳು ಶಿವನನ್ನು ತಪಸ್ಸು ಮಾಡಿ ಗಂಗೆಯನ್ನು ಇಲ್ಲಿಗೆ ಕರೆತಂದರು. ಆ ಗಂಗೆ ಇಂದಿನ ಗೋದಾವರಿ ನದಿ. ಗೋದಾವರಿಯ ಮೂಲವೇ ತ್ರಯಂಬಕೇಶ್ವರದ ಬಳಿಯಲ್ಲಿರುವ ಬ್ರಹ್ಮಗಿರಿ ಬೆಟ್ಟದಿಂದ ಹೊರಹೊರಟಿದೆ. ಅತ್ಯಂತ ಜನಪ್ರಿಯ ಕಥೆಯೆಂದರೆ ಇದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವೇ ಆಗಿದ್ದು ಇದು ಸ್ವಯಂಭುವಾಗಿ ಪ್ರಕಟವಾದ ಲಿಂಗ ಎಂದು ಪುರಾಣಗಳು ಹೇಳುತ್ತವೆ. ದೇವಾಲಯದ ವಿಶೇಷತೆ: ದೇವಾಲಯವು ಸುಮಾರು 250 ರಿಂದ 300 ವರ್ಷಗಳಷ್ಟು ಹಳೆಯದಾದರೂ ಇದರ ಲಿಂಗವು ಸಾವಿರಾರು ವರ್ಷಗಳಿಂದಲೂ ಇಲ್ಲಿದೆ ಎಂಬ ನಂಬಿಕೆ. ಶಿವಲಿಂಗದ ವಿಶೇಷತೆ ಎಂದರೆ ಅದರ ಮೇಲ್ಭಾಗದಲ್ಲಿ 3 ಸಣ್ಣ ಗುಂಡಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಕೇತ ಇರುವುದು. ಇದಕ್ಕೆ ತ್ರಯಂಬಕ ಎಂಬ ಹೆಸರು ಬಂದಿದೆ. ಲಿಂಗದ ಮೇಲೆ ನಿರಂತರವಾಗಿ ಜಲಧಾರೆ ಬೀಳುತ್ತಿರುತ್ತದೆ. ಇದನ್ನು ಗೋದಾವರಿಯೇ ಶಿವನಿಗೆ ಅಭಿಷೇಕ ಮಾಡುತ್ತಿರುವಂತೆ ಭಕ್ತರು ಭಾವಿಸುತ್ತಾರೆ. ದೇವಾಲಯದ ಗರ್ಭಗುಡಿಯು ಬಹಳ ಚಿಕ್ಕದು. ಒಂದೇ ಸಮಯಕ್ಕೆ 10 ರಿಂದ 15 ಜನ ಮಾತ್ರ ಒಳಗೆ ಪ್ರವೇಶಿಸಬಹುದು. ಗೋದಾವರಿ ಮತ್ತು ಕುಶಾವರ್ತ ಕುಂಡ ತ್ರಯಂಬಕಕ್ಕೆ ಬಂದರೆ ಪ್ರತಿಯೊಬ್ಬ ಭಕ್ತನು ಗೋದಾವರಿಯಲ್ಲಿ ಸ್ನಾನ ಮಾಡಿ ಕುಶಾವರ್ತ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅತ್ಯಂತ ಪುಣ್ಯಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಗಿರಿ ಬೆಟ್ಟದಿಂದ ಹೊರಟ ಗೋದಾವರಿ ಇಲ್ಲಿ ಒಂದು ಚಿಕ್ಕ ಕೊಳವಾಗಿ ಕುಶಾವರ್ತ ರೂಪಿತಳಾಗಿ ನಂತರ ನದಿಯಾಗಿ ಹರಿಯುತ್ತಾಳೆ. ಈ ಕುಂಡದಲ್ಲಿ ಸ್ನಾನ ಮಾಡಿದರೆ ಪಿತೃದೋಷ, ಕಾಲಸರ್ಪದೋಷ, ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿಯೇ ಸಿಂಹಸ್ಥ ಕುಂಭಮೇಳ ನಡೆಯುತ್ತದೆ. ಮುಂದಿನದು 2027 ರಿಂದ 28ರಲ್ಲಿ ನಡೆಯುತ್ತದೆ. ತ್ರಯಂಬಕೇಶ್ವರದಲ್ಲಿ ನರಕ ಶಾಂತಿ, ನಾಗಬಲಿ, ಕಳಸ ಶಾಂತಿ, ಮೃತ್ಯುಂಜಯ ಜಪ, ಕಾಲಸರ್ಪ ದೋಷ ನಿವಾರಣ ಇಂತಹ ಮಹಾ ಶಾಂತಿ ವಿಧಿಗಳು ವಿಶೇಷವಾಗಿ ಪ್ರಸಿದ್ಧ. ಈ ಪೂಜೆಯನ್ನು ಬ್ರಾಹ್ಮಣರು ವೈದಿಕ ವಿಧಾನದಲ್ಲಿ ನಡೆಸುತ್ತಾರೆ. ಇಲ್ಲಿ ನಾರಾಯಣ ನಾಗಬಳಿ ಮತ್ತು ಕಾಲಸರ್ಪ ದೋಷ ನಿವಾರಣೆ ಪೂಜೆಗಳನ್ನು ಮಾಡಲಾಗುತ್ತದೆ. ಕಾಲಸರ್ಪ ಯೋಗ ಇರುವವರು ಇಲ್ಲಿಗೆ ಬಂದು ವಿಶೇಷ ಪೂಜೆ ಮಾಡಿಸಿಕೊಳ್ಳುತ್ತಾರೆ. ಪಿತೃದೋಷ ನಿವಾರಣೆಗೆ ತ್ರಿಪಿಂಡಿ ಶ್ರಾದ್ದ ಇಲ್ಲಿ ಬಹಳ ಪ್ರಸಿದ್ಧ. ಹತ್ತಿರದ ಪ್ರಮುಖ ಸ್ಥಳಗಳು: 1. ಬ್ರಹ್ಮಗಿರಿ ಬೆಟ್ಟ, ಗೋದಾವರಿಯ ಉಗಮ. 700 ರಿಂದ 800 ಮೆಟ್ಟಿಲುಗಳನ್ನು ಹತ್ತಿ ತಲುಪಬೇಕು. ಮೇಲಿನಿಂದ ತ್ರಯಂಬಕದ ಅದ್ಭುತ ದೃಶ್ಯ. 2. ಗಂಗಾದ್ವಾರ, ಗೋದಾವರಿಯ ನೀರು ಮೊದಲು ಧುಮುಕುವ ಜಾಗ. 3. ಅಂಜನೇರಿ, ಹನುಮಂತನ ಜನ್ಮಸ್ಥಳ ಎನ್ನಲಾದ ಬೆಟ್ಟ. 4. ಸೀತಾ ಗುಹೆ ಮತ್ತು ಪಂಚವಟಿ. ಯಾವಾಗ ಭೇಟಿ ನೀಡಬೇಕು? ಶ್ರಾವಣ ಮಾಸ. ಲಕ್ಷಾಂತರ ಭಕ್ತರು ಕಾಲ್ನಡಿಗೆ ಹತ್ತಿ ಬರುತ್ತಾರೆ. ಮಹಾಶಿವರಾತ್ರಿ ದಿನ ಇಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ರಾತ್ರಿಯಿಡೀ ಶಿವಧುನಿ, ಭಜನೆ, ಅಭಿಷೇಕ ಮತ್ತು ವಿಶೇಷ ಅಲಂಕಾರ ನಡೆಯುತ್ತದೆ. ಕಾರ್ತಿಕ ಪೂರ್ಣಿಮೆ, ಸೋಮವತಿ ಅಮಾವಾಸ್ಯೆ, ಗೋದಾವರಿ ಸ್ನಾನಕ್ಕೆ ಒಳ್ಳೆಯ ದಿನಗಳು. ಹೇಗೆ ತಲುಪಬೇಕು? ರೈಲು. ಹತ್ತಿರದ ರೈಲು ನಿಲ್ದಾಣ ನಾಸಿಕ್ ರೋಡ್ ರೈಲು ನಿಲ್ದಾಣ ತ್ರಯಂಬಕದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ಮುಂಬೈ, ಪುಣೆ, ಔರಂಗಾಬಾದ್, ಶಿರಡಿ ಇತ್ಯಾದಿಯಿಂದ ನೇರ ಬಸ್ ಸೌಲಭ್ಯ ಇದೆ. ವಿಮಾನ. ಹತ್ತಿರದ ವಿಮಾನ ನಿಲ್ದಾಣ ಮುಂಬೈ ಅಥವಾ ಶಿರಡಿ. ತ್ರಯಂಬಕೇಶ್ವರಕ್ಕೆ ಒಮ್ಮೆ ಬಂದರೆ ಶಿವನ ತ್ರಿನೇತ್ರದ ಕೃಪೆ, ಗೋದಾವರಿಯ ಪಾವಿತ್ರ್ಯ, ಬ್ರಹ್ಮಗಿರಿಯ ಶಾಂತಿ ಎಲ್ಲವೂ ಒಟ್ಟಿಗೆ ಸಿಗುತ್ತವೆ. ಇದು ಕೇವಲ ಯಾತ್ರಾಸ್ಥಳವಲ್ಲ, ಆತ್ಮಶುದ್ಧಿಯ ಕೇಂದ್ರವೂ ಹೌದು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.